ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರದ ಬೆಳಿಗ್ಗೆ ಬಾಗಿಲು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಮಣ್ಣಿದೆ ಅಂತ. ನಿನ್ನೆ ಸಂಜೆ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಮಣ್ಣೆಲ್ಲ ತೊಗೊಂಡು ಬಂದು ಹಾಕಿದ್ದಾರೆ ಇಲ್ಲಿ. ಫಸ್ಟು ಮಣ್ಣು ಒಣಗಿರೋ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ತೀನಿ. ಫಸ್ಟು ನಾವು ಒಣಗಿರೋ ಕಸ ಎಲ್ಲ ಒಂದು ಗುಡಿಸ್ಕೊಂಡು ಎತ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ಳೋದ್ರಿಂದ ನೀರು ಕಡಿಮೆ ಹಿಡಿಯುತ್ತೆ ಮತ್ತು ಬೇಗ ಕೂಡ ಕ್ಲೀನ್ ಮಾಡ್ಕೋಬೋದು. ನಾವು ಕಸ ಎಲ್ಲ ಹಂಗೆ ಇದ್ದು ಫಸ್ಟೇ ನೀರು ಹಾಕ್ಬಿಟ್ರೆ ಕಸ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಜಾಸ್ತಿ ನೀರು ಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಫಸ್ಟು ನೀರು ಹಾಕ್ತೀನಿ. ಇಲ್ಲ ಸ್ವಲ್ಪ ಮಣ್ಣಿರುತ್ತಲ್ವ, ಅದೆಲ್ಲ ಸ್ವಲ್ಪ ನಿಂತ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾನು ಜಾಸ್ತಿ ತೊಳ್ಕೊಂಡು ಆಮೇಲೆ ನೆಲ ಉಜ್ಜಿ ತೊಳ್ಕೊತೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಇವತ್ತು ವಾರ ಮಾಡಬೇಕು. ನಾನು ಉದಾಸಲು ತೊಳ್ಕೊಂಡ್ಮೇಲೆ ನೆಲ ಉಜ್ಜಿ ತೊಳ್ಕೊಳ್ತಾ ಇದ್ದೀನಿ. ಗುಡಿಸ್ಕೊಂಡ್ಮೇಲೆ ನಾನು ಉದಾಸಲಿಗೆ ಅರ್ಶಿನ ಕುಂಕುಮ ಹಚ್ಕೊಳ್ತೀನಿ. ಇವತ್ತು ರಂಗೋಲಿ ಇಟ್ಟು ಖಾಲಿ ಆಗಿರೋದ್ರಿಂದ ರಂಗೋಲಿ ಏನು ಹಾಕ್ಕೊಳ್ತಾ ಇಲ್ಲ. ಉದಾಸಲಿಗೆ ಅರ್ಶಿನ ಕುಂಕುಮ ಮಾತ್ರ ಹಚ್ಕೊಳ್ತಾ ಇದ್ದೀನಿ. ಸಂಜೆ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 6:15 ಆಗಿದೆ ಟೈಮು. ಮಳೆ ಬರ್ತಾಯಿದೆ ತುಂಬ ಜೋರಾಗಿ. ನಿಮಗೆ ಸೌಂಡ್ ಗೊತ್ತಾಗ್ತಿರ್ಬೋದು, ಮಳೆ ಸೌಂಡು. ನಾನೀಗ ಸಂಜೆ ವಾಯ್ಸ್ ಓವರ್ ಕೊಟ್ಟು ಈಗ ಅಪ್ಲೋಡ್ ಮಾಡೋಣ ವಿಡಿಯೋನ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಡ್ಮೇಲೆ ಅಷ್ಟೊಂದು ಹಚ್ಕೊಂಡು ಹೂವು ಇಟ್ಕೊಳ್ತೀನಿ. ನಾವು ಉದಾಸಲಿಗೆ ಬಿಟ್ಟಿರುವಾಗ ಈ ಥರ ಮಧ್ಯ ಕೂಡ ಅರ್ಶಿನ ಕುಂಕುಮ ಹಚ್ಕೋಬೇಕು. ನೋಡಿ, ನಾನು ಉದಾಸಲು ಎಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡು ಹೂವು ಇಟ್ಟ ಮೇಲೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸ್ಕೊಳ್ತಾ ಇದ್ದೀನಿ. ನಾನು ಕಸ ಗುಡಿಸಿ ನೆಲ ಒರೆಸಿ ನೆಕ್ಸ್ಟು ನನ್ನ ಮಕ್ಕಳು ಇಬ್ರಿಗೂ ಸ್ನಾನ ಮಾಡಿಸ್ಬೇಕು. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಬಿಸಿಲು ಇತ್ತು, ಚೆನ್ನಾಗಿ ಒಂದು ಸ್ವಲ್ಪ ಎಳೆ ಬಿಸಿಲು ಜಾಸ್ತಿ ಚೆನ್ನಾಗಿ ಬರ್ತಾಯಿತ್ತು. ಬೆಳಕು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನಿಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ಮೇಲೆ ನನ್ನ ಮಕ್ಳಿಗೆ ಇಬ್ರಿಗೂ ಸ್ನಾನ ಮಾಡಿಸ್ದೆ. ಇಲ್ಲಿ ಇವತ್ತು ಅವರಿಬ್ಬರೇ ಪೂಜೆ ಮಾಡ್ತಿದ್ದಾರೆ, ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ. ಇದು ಹೂವು ಇಟ್ಟಿರೋದೆಲ್ಲ ನನ್ನ ದೊಡ್ಡ ಮಗ, ಫಸ್ಟ್ ಉದ್ಗಡ್ಡಿ ಬೆಳಗ್ತಾ ಇರೋದು ನನ್ನ ಚಿಕ್ಕ ಮಗ. ಇಬ್ಬರು ಕಾಂಪಿಟೇಷನ್ ಮೇಲೆ ಪೂಜೆ ಮಾಡ್ತಿದ್ದಾರೆ ಇವತ್ತು. ಇಲ್ಲಿ ಅವರಿಬ್ಬರೇ ಪೂಜೆ ಮಾಡ್ತಿದ್ದಾರೆ ಇವತ್ತು. ಹೋಗಲಿ ಮಾಡಲಿ ಅಂತ ನಾನು ಬಿಟ್ಟೆ. ನನ್ನ ಮಗ ಇಲ್ಲಿ ಡಮರುಗಳು ಆಡಿಸ್ತಿದ್ದಾನೆ ನೋಡಿ. ಇದು ನಮ್ಮದು ಮನೆ ದೇವ್ರದ್ದು ಮೇಯ್ನ್. ನಮ್ಮ ಮನೇಲಿ ಇರಬೇಕು ಡಮರುಗ ಮತ್ತು ದೋಣಿ ಅಂತ ಇರುತ್ತೆ. ಇದು ಪೂಜೆ ಮಾಡಿದಾಗೆಲ್ಲ ಭಾನುವಾರದೊತ್ತು ಪ್ರತಿದಿನ ಅಲ್ಲಾಡಿಸ್ತಾನೆ ಅವನು ಡಮರುಗನ. ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಒಂದು ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ ಮತ್ತು 3 ಟೊಮೊಟೊ, ಒಂದು ಸ್ವಲ್ಪ 2 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾರು ಮಾಡೋಣ ಅಂತ. ಅದ್ರ ಜೊತೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಂಗಡಿ ಸಾಂಬಾರು ಪುಡಿ ಆದರೆ ಬರೀ ಬೇಳೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲೊಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಒಂದು 3 ಇಂದ 4 ವಿಜಿಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ ವಿಜಿಲ್ ಕೂಗೋದಕ್ಕಿಟ್ಟು ಕುಕ್ಕರ್ನ ಬೋಂಡದ ಮೆಣಸಿನ್ಕಾಯಿ ಇತ್ತು, ಬೋಂಡ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮೆಣಸಿನ್ಕಾಯಿ ದೊಡ್ಡದಿತ್ತು, ಅದರಿಂದ ಒಂದರಲ್ಲಿ ನಾನು 4 ಭಾಗ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರು 3 ಇಂದ 4 ವಿಜಿಲ್ ಕೂಗ್ತು. ನಮ್ಮ ಮನೇಲಿ ಕುಕ್ಕರ್ ಹಾಳಾಗಿದೆಯೋ ಅಥವಾ ವಿಜಿಲ್ ಹಾಳಾಗಿದೆಯೋ ಗೊತ್ತಿಲ್ಲ. ಸುಮ್ಮನೆ ಈ ಥರ ಕೂಗ್ತಾನೆ ಇರುತ್ತೆ. ಈ ಥರ ಟಚ್ ಮಾಡಿ ಹಿಂಗೆ ಎತ್ತಬೇಕು, ಆವಾಗಲೇ ಅದು ವಿಜಿಲ್ ಕೂಗೋದು. ಸರಿ ಅಂತ ಕೂಗಿದ್ಮೇಲೆ ಕುಕ್ಕರ್ ಆಫ್ ಮಾಡಿದೆ. ಈ ಕಡೆ ನಾನು ಬೋಂಡ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟು. ಇಲ್ಲಿ ನಾನೊಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಆದಷ್ಟು ಕಡಿಮೆ ಬಳಸಿ. ನಾನು ಸೋಡಾ ಪುಡಿ ಹಾಕ್ಕೊಂಡ್ಮೇಲೆ 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಚಮಚದಷ್ಟು ಕಬಾಬ್ ಪುಡಿ ಹಾಕ್ಕೊಂಡಿದ್ದೀನಿ.
ಇಷ್ಟಕ್ಕೆ ನಾವು ಬೋಂಡ ತೇಲ್ಸೋದಕ್ಕೆ ಎಣ್ಣೆ ಕಾಯಿಸ್ಕೊಂಡಿರ್ತೀವಲ್ಲ, ಸ್ವಲ್ಪ ಕಾಯ್ದಿರೋ ಎಣ್ಣೆ ಹಾಕಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ ಬೋಂಡ. ನಾನಿಲ್ಲಿ 1 ಚಮಚದಷ್ಟು ಕಾಯ್ದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನೋಡಿ, ಇದರಲ್ಲಿ ಅದೆಲ್ಲ ಹಾಕಿರೋದು ಒಂಚೂರು ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಬೋಂಡ ಕೂಡ ತೇಲ್ಸ್ಕೊಳ್ಳೋಕ್ಕೆ ಹಾಕಿದ್ದೀನಿ. ಆ ಕಡೆ ಕುಕ್ಕರು ಕೂಗಿದೆ, ವಿಜಿಲ್ ಹೋಗಿದೆ, ತಣ್ಣಗಾಗಿದೆ. ನಾನಿಲ್ಲಿ ಬೋಂಡ ಬೇಯೋಕ್ಕಿಟ್ಟು ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಬೇಳೆ ಎಷ್ಟು ನುಣ್ಣಗೆ ಬೆಂದಿದೆ ಅಂತ. 3 ಇಂದ 4 ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾನು. ಪೂರ್ತಿಯಾಗಿ ಬೇಳೆ ಎಲ್ಲ ಫುಲ್ ನುಣ್ಣಗಾಗಿದೆ. ನಾನು ಸೌಟಲ್ಲೇ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಮಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಒಂಚೂರು ಬೇಳೆ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಿಗೆ ನುಣ್ಣಗಾಗಿದೆ. ನಾನು ಸೌಟಲ್ಲೇ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಮಸ್ಕೊಳ್ತೀನಿ. ಈ ಕಡೆ ಬೋಂಡ ತೇಲ್ಸಕ್ಕೆ ಹಾಕಿದ್ನಲ್ವ, ಬೋಂಡ ಕೂಡ ರೆಡಿ ಆಗ್ತಾ ಇದೆ. ನಾನಿಲ್ಲಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕಾಯ್ದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ನಿಮಗೆ ಅನ್ನಕ್ಕೆ ಅಥವಾ ಮುದ್ದೆಗೆ ಹೇಗೆ ಬೇಕೋ ಹಂಗೆ ರೆಡಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಸ್ವಲ್ಪ ಚೆನ್ನಾಗಿ ಕಾಯಿಸಿದ್ಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಸಾಂಬಾರು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ಬೇಳೆ ಸಾಂಬಾರು ಜೊತೆ ಸ್ವಲ್ಪ ಅನ್ನ, ಪಕ್ಕದಲ್ಲಿ ಸ್ವಲ್ಪ ಉಪ್ಪಿನಕಾಯಿ, ಹಪ್ಪಳ ಇದ್ಬಿಟ್ರೆ ಸೂಪರಾಗಿರುತ್ತೆ. ಇಲ್ಲಿ ನಾನು ಅನ್ನಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ತುಪ್ಪ ಅನ್ನ ಸಾಂಬಾರು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸಂಜೆ ವಿಡಿಯೋ ಕ್ಲಿಪ್ಪಿಂಗು. ನನ್ನ ಮಕ್ಕಳು ಮೇಲ್ಗಡೆ ಟೆರೆಸ್ ಮೇಲೆ ಆಟ ಆಡ್ತಾಯಿದ್ರು. ನೋಡ್ಬೋದು, ಮನೆ ಕಟ್ಟೋದನ್ನು ನೋಡ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಸರಿ ಅಂತ ಮೇಲ್ಗಡೆ ಹೋದೆ. ಮೇಲ್ಗಡೆ ಸ್ವಲ್ಪ ಹೊತ್ತು ಆಟ ಆಡಿ ಕೆಳಗಡೆ ಬಂದರು. ತುಂಬ ಮೋಡ ಆಗಿತ್ತು, ಮಳೆ ಬರೋ ಥರ ಇತ್ತು. ಒಂದು 3 ಡೇಸಿಂದ ನೈಟ್ ಹೊತ್ತು ತುಂಬ ಮಳೆ ಬರ್ತಾಯಿದೆ, ಕರೆಂಟೇ ಇರೋದಿಲ್ಲ, ಜೊತೆಗೆ ತುಂಬ ಸೆಕೆ ಕೂಡ. ನೋಡಿ, ಇಷ್ಟು ಮೋಡ ಆಗಿತ್ತು. ಈಗ ಆಲ್ರೆಡಿ ಮಳೆ ಬರ್ತಾಯಿದೆ ನಾನು ವಾಯ್ಸ್ ಓವರ್ ಕೊಡುವಾಗ. ನೋಡಿ, ನಮ್ಮೂರದು ಏಕಶಿಲಾ ಬೆಟ್ಟ. ನನ್ನ ಮಕ್ಕಳು ಮೇಲ್ಗಡೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಸರಿ ಅಂತ ಮತ್ತೆ ಕೆಳಗಡೆ ಬಂದ್ವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.